ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ನ ಪ್ರಾಣ ಉಳಿಸೋವರೆಗೂ ನಮ್ಮ ಪ್ರಾಣನ ಅಂಗೈಯಲ್ಲಿಟ್ಕೊಂಡು ಕಾಯ್ತಿದ್ವಮ್ಮ. ದೊಡ್ಡ ಗಂಡಾಂತರದಿಂದ ಪಾರಾದೆ. ಇವಾಗ ನಮಗ್ ಮನಃಶಾಂತಿ ಸಿಕ್ತು. ದೇವ್ರ ದಯೆ ಅಲ್ಲಮ್ಮ, ಆಪತ್ತಿನ ಸಮಯದಲ್ಲಿ ಅವನಿಗೆ ರಕ್ತದಾನ ಮಾಡಿರೋ ಆ ದೇವತೆ ದಯೆ. ಯಾರೋ ಒಂದು ಹೆಂಗಸು ನಿನಗೆ ಬ್ಲಡ್ ಡೊನೇಟ್ ಮಾಡಿದ್ರು ಅವನಿ. ಅವ್ರನ್ನ ನೋಡೋ ಅದೃಷ್ಟ ನನಗೆ ಸಿಗ್ಲಿಲ್ಲ. ನಮಗ್ ಒಳ್ಳೇದ್ ಮಾಡಿರೋರು ಯಾವತ್ತೋ ಒಂದಿನ ನಮ್ಮ ಪ್ರಯಾಣದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಎದುರಾಗ್ತಾರೆ ರೀ. ಆಗ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋಣ. ಅಮ್ಮ ಅವನಿ, ಏನೇ ಹೇಳು, ನೀನು ತುಂಬಾ ದೊಡ್ಡ ಸಾಹಸ ಮಾಡಿದ್ಯಮ್ಮ. ಹೌದಮ್ಮ, ಅಂತ ಧೈರ್ಯ ಮಾಡ್ತೀಯ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನೀವೆಲ್ಲ ನನ್ನವರು, ನನ್ನ ಕುಟುಂಬ ಅನ್ಕೊಂಡೆ. ನಮ್ಮ ಮನೆ ದೇವರಾಗಿರೋ ಅಮ್ಮನವರನ್ನ ಯಾರೋ ಕಳ್ತನ ಮಾಡಿ ತಗೊಂಡು ಹೋಗ್ತಿದ್ರೆ ನೋಡ್ತಾ ಹೇಗಿರ್ಲಿ. ಅಮ್ಮನವ್ರನ್ನ ಕಾಪಾಡೋದು ಸಹಾಯ ಅನ್ಕೊಳ್ಳಿಲ್ಲ, ನನ್ನ ಕರ್ತವ್ಯ ಅನ್ಕೊಂಡೆ. ಕುಲದೈವನ ಕಾಪಾಡ್ದೆ ಅನ್ನೋ ತೃಪ್ತಿ ಮುಂದೆ ನನ್ನ ಪ್ರಾಣ ದೊಡ್ಡಲ್ಲ. ಸರ್, ನೀವೆಲ್ಲ ದಯವಿಟ್ಟು ಆಚೆ ಬನ್ನಿ ಪ್ಲೀಸ್. ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ. ಶ್ರೀಕರ್, ನಾವು ಮನೆಗೆ ಹೋಗಿ ಬರ್ತೀವಿ. ಡಿಸ್ಚಾರ್ಜ್ ಯಾವಾಗ ಮಾಡ್ತಾರೆ ಅಂತ ತಿಳ್ಕೊಂಡು ಫೋನ್ ಮಾಡಪ್ಪ. ಸರಿ ಅಪ್ಪ. ಹುಷಾರಮ್ಮ. ಸತ್ತೋದೆ ಅನ್ಕೊಂಡ್ರ? ನನ್ನ ಪ್ರಾಣ ಇರೋವರೆಗೂ ನಿನ್ ಪ್ರಾಣಕ್ಕೆ ಏನೋ ಆಗದಿರೋ ಹಾಗೆ ಆ ಯಮನ್ ಜೊತೆಗಾದ್ರೂ ಹೋರಾಡಿ ನಿನ್ನ ಕಾಪಾಡ್ಕೋತೀನಿ ಅವನಿ. ಗುಡ್ ನ್ಯೂಸ್ಗೋಸ್ಕರ ಕಾಯ್ತಾ ಇದ್ದೀವಿ. ನಿನ್ನೆಯಿಂದ ಕನಿಷ್ಠ ಫೋನ್ ಕೂಡ ಇಲ್ಲ. ಮಾವನಿಗೆ ಫೋನ್ ಮಾಡಿ ಅಪ್ಡೇಟ್ಸ್ ಏನ್ ಮಾವನವ್ರೆ ಅಂತ ಕೇಳು ಅಂತೀಯಾ?
ಅತ್ತೆ ಮಾವ ಬರ್ತಿದ್ದಾರೆ, ಸ್ವಲ್ಪ ಬೇಜಾರಲ್ಲಿರೋ ಹಾಗೆ ಡಲ್ ಆಗಿರಿ. ಅಮ್ಮ ಅವನೇ ಬದುಕಿದಾಳ ಸತ್ ಹೋದ್ಲಾ? ನಿಮ್ ಮುಖ ನೋಡ್ತಾ ಇದ್ರೆ ಏನೋ ಅಪಾಯ ನಡೆದಿದೆ ಅಂತಾನೆ ಅನ್ನಿಸ್ತಿದೆ. ಪಾಪ ಅತಿಥಿ ಹಾಗೆ ಬಂದ್ಲು, ವಾಪಸ್ ಬರದೇ ಇರೋಷ್ಟು ದೂರಕ್ಕೆ ಹೊರಟೋದ್ಲು. ಹಾಗಾದ್ರೆ ತಕ್ಷಣ ಮಿಲಿಟರಿ ಅವನಿಗೆ ಫೋನ್ ಮಾಡಿ ಈ ಗುಡ್ ನ್ಯೂಸ್ ಈ ಬ್ಯಾಡ್ ನ್ಯೂಸ್ ಹೇಳಬೇಕು. ಬಾಯ್ ಮುಚ್ಚಿ. ಅಮ್ಮನವ್ರಿಗೆ ಕೂಡ ಆಪತ್ ಬರುತ್ತೆ ಅಂತ ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ. ಎಲ್ರೂ ಹಿಂದೇಟ್ ಹಾಕಿದ್ರೆ ಅವನಿ ಮಾತ್ರ ಮುಂದಕ್ಕೆ ಹೆಜ್ಜೆ ಇಟ್ಲು. ಅವನಿಗೆ ಅನ್ಯಾಯ ಆಗೋಗುತ್ತೇನೋ ಅಂತ ಅನ್ಕೊಂಡೆ. ನಿನ್ನ ದಯೆಯಿಂದ ಬದುಕ್ಬಿಟ್ಲು. ಬದುಕಿದಾಳ? ಆ ಅಮ್ಮನವರೇ ಬದುಕಿಸಿದ್ರು. ಒಬ್ರೇನೋ ವಿಗ್ರಹ ಹೋದ್ರೆ ಹೋಗ್ಲಿ, ಶನಿ ಹೋಗುತ್ತೆ ಅಂದ್ರು. ಮತ್ತೊಬ್ರೇನೋ ದುಡ್ಡಿಂದ ಇಂಥದ್ದನ್ನ ಎಷ್ಟೋ ತಗೋಬಹುದು ಅಂದ್ರು. ನನ್ನ ಮಕ್ಕಳೇ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು. ಅವನಿ ಮಾತ್ರ ಈ ವಿಗ್ರಹದ ಬೆಲೆನ ತಿಳ್ಕೊಂಡು ಮಾತಾಡಿದ್ಲು. ಅವಳು ತುಂಬಾ ದೊಡ್ಡವಳು. ಆ ಫಂಕ್ಷನ್ ಅಲ್ಲಿ ಪ್ರಸಾದ ತಯಾರು ಮಾಡಿ ಕುಟುಂಬದ ಗೌರವ ಕಾಪಾಡಿರೋ ನನ್ನ ಯಾವತ್ತಾದ್ರೂ ಆ ಅವನಿನ ಮೆಚ್ಚಿರೋ ಅಷ್ಟು ಮೆಚ್ಚಿದ್ದೀರಾ? ಚುಚ್ಚು ಮಾತುಗಳು ಆಡೋರನ್ನ ಯಾರು ಇಷ್ಟಪಡಲ್ಲಮ್ಮ. ನೀನ್ ಏನಾದ್ರೂ ಹೇಳಮ್ಮ. ಆ ಅವನಿ ಮನೇಲಿದ್ರೆ ನಮ್ಮೆಲ್ರಿಗೂ ತುಂಬಾನೇ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಲ್ಲಿಂದನೇ ಹಾಗೆ ಕಳಿಸ್ಬಿಡು. ಸ್ವಂತದವರು ಹೊರಗಡೆಯವ್ರ ಹಾಗೆ ಬದಲಾಗ್ತಿದ್ದಾರೆ, ಹೊರಗಿನವರು ಸ್ವಂತದವ್ರಾಗ್ತಿದ್ದಾರೆ. ನಿಮ್ಮೆಲ್ಲರ ಮಾತನ್ನ ಕೇಳಿ ಅವನಿನ ಹೊರಗಡೆ ಕಳಿಸ್ಬೇಕು ಅನ್ಕೊಂಡೆ. ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ಅವನಿ ಎಲ್ಲಿಗೂ ಹೋಗೋದಿಲ್ಲ. ಅವನಿ, ನಾಳೆ ಬೆಳಗ್ಗೆ ಬ್ಯಾಂಡೇಜ್ ತೆಗೆದು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೊಂದು ಸಲ ಅವನಿನ ಕಳಿಸ್ಬೇಕು ಅನ್ನೋ ಮಾತುಗಳನ್ನ ಯಾರು ಮಾತಾಡಬೇಡಿ. ಅದ್ ಹಾಗಲ್ಲಮ್ಮ. ಯಾರು ಇರ್ಬೇಕಾದವರು, ಯಾರು ಹೊರಗಡೆ ಹೋಗ್ಬೇಕಾಗಿರೋರು ಅಂತ ಅರ್ಥ ಆಗ್ತಿದೆ. ಅವನಿನ ಖಂಡಿತವಾಗ್ಲೂ ಕಳಿಸೋದಿಲ್ಲ. ನೀನ್ ತಗೊಂಡಿರೋ ನಿರ್ಧಾರ ನಮ್ಗೇನು ಇಷ್ಟ ಆಗ್ಲಿಲ್ಲಮ್ಮ. ನಿಮಗಿಷ್ಟ ಆಗ್ಬೇಕು ಅಂತ ತಗೊಳ್ಳಿಲ್ಲ. ನನಗೆ ನ್ಯಾಯ ಅನ್ಸಿರೋ ನಿರ್ಧಾರ ತಗೊಂಡಿದ್ದೀನಿ ಅಷ್ಟೇ. ಇದು ನನ್ನ ಮಾತು. ಕುಡಿ. ಇನ್ನು ಸಾಕು ರೀ. ಮನೆಯವರಿಗೆಲ್ಲರಿಗೂ ನೀನ್ ಇಷ್ಟ ಆದ ದಿನ ನಿನ್ನ ಸೊಸೆ ಅಂತ ಪರಿಚಯ ಮಾಡೋಣ ಅನ್ಕೊಂಡೆ. ಆ ದಿನಕ್ಕೋಸ್ಕರ ಕಾಯೋದು ಅನಗತ್ಯ ಅನಿಸ್ತಿದೆ.
ನೀನ್ ನಮ್ಮ ಕುಟುಂಬಕ್ಕೋಸ್ಕರ ದೊಡ್ಡ ರಿಸ್ಕ್ ತಗೊಂಡಿದ್ಯಾ. ಇವಾಗ ಕೂಡ ನಿಜ ಹೇಳಲಿಲ್ಲ ಅಂದ್ರೆ ನಂದು ಹೇಡಿತನ ಆಗತ್ತೆ. ಸಂದರ್ಭಕ್ಕೋಸ್ಕರ ಕಾಯೋದ್ಕಿಂತ ಸಂದರ್ಭನ ಸೃಷ್ಟಿ ಮಾಡ್ಕೊಂಡು ಹೇಳಲಿಲ್ಲ ಅಂದ್ರೆ ನಂದೇ ತಪ್ಪಾಗತ್ತೆ. ಮನೆಗೆ ಹೋಗ್ತಿದ್ದ ಹಾಗೆ ಅಪ್ಪ ಅಮ್ಮನಿಗೆ ನಿಜ ಹೇಳ್ಬಿಡ್ತೀನಿ, ಸರಿನಾ? ನೀವ್ ಹೇಳೋ ನಿಜ ಅತ್ತೆಯವ್ರ ದೃಷ್ಟಿಲಿ ಸ್ವಾರ್ಥವಾಗಿ ಕಾಣಿಸತ್ತೆ ರೀ. ಸ್ವಾರ್ಥ ತರನ ಹಾಗ್ಯಾಕೆ ಅನ್ಕೋತಿದೀಯಾ? ಈ ನಿಜ ಹೇಳೋದಕ್ಕೋಸ್ಕರನೇ ಅಮ್ಮನವ್ರ ವಿಗ್ರಹನ ಕಾಪಾಡದ್ಲು ಅಂತ ಅನ್ಕೊಂತಾರೆ. ಬಚ್ಚಿಟ್ಟಿರೋ ರಹಸ್ಯನ ಹೇಳೋದಕ್ಕೋಸ್ಕರನೇ ಪ್ರಾಣ ತ್ಯಾಗಕ್ಕೆ ಸಿದ್ಧಪಟ್ಲು ಅನ್ಕೊಂತಾರೆ. ಅವಕಾಶ ಸಿಕ್ತು ಅಂತ ಹೇಳ್ಬಿಟ್ರೆ ಅದು ಅವಕಾಶವಾದಿಯಾಗಿ ಬದಲಾಗೋ ಅಪಾಯ ಇದೆ. ಅದಕ್ಕೆ ಈಗ ಹೇಳ್ಬೇಡಿ. ಅವನಿ ಮನೆ ಸೊಸೆ ಆದ್ರೆ ಚೆನ್ನಾಗಿರತ್ತೆ ಅಂತ ಅತ್ತೆಯವರು ಅನ್ಕೊಳ್ಳೋ ದಿನ ಸದ್ಯದಲ್ಲೇ ಬರತ್ತೆ ಅಂತ ನಂಗೆ ನಂಬಿಕೆ ಬರ್ತಿದೆ. ಅವತ್ತೇ ನಿಜ ಹೇಳೋಣ. ಆದ್ರೂ ನಂಗೇನೋ ಒಳ್ಳೇದಾಗ್ಬಿಡ್ಬೇಕು ಅನ್ನೋ ದುರುದ್ದೇಶದಿಂದ ನಾನು ಆ ಸಾಹಸ ಮಾಡಲಿಲ್ಲ. ನಾನಿಲ್ದೆ ಹೋದ್ರೂ ಪರವಾಗಿಲ್ಲ, ನನ್ನವ್ರಿಗೋಸ್ಕರ ಧೈರ್ಯ ಮಾಡಬೇಕು ಅಂತ ನಾನು ಹಾಗೆ ಮಾಡಿದೆ. ಏನ್ ಹಾಗೆ ನೋಡ್ತಿದ್ದೀರಾ? ಎಲ್ರೂ ನಮಸ್ಕಾರ ಮಾಡ್ಕೊಳ್ಳಿ. ಮನೆ ದೇವ್ರನ್ನ ಕಾಪಾಡ್ದೆ ಅಂತ ತುಂಬಾ ತೃಪ್ತಿ ಆಗ್ತಿದೆ ರೀ. ಅಮ್ಮನವ್ರ ಮೇಲೆ ಅಸಡ್ಡೆ ತೋರ್ಸೋದು ಭವಿಷ್ಯಕ್ಕೆ ಒಳ್ಳೇದಲ್ಲ. ಈ ಬಾಗ್ಲನ್ನ ಹಾಕ್ಬೇಡಿ, ನಾನೇ ಬಂದು ಹಾಕ್ತೀನಿ. ಎಲ್ಲ ರಿವರ್ಸ್ ಆಗೋಯ್ತು ಅಲ್ವಾ? ಅಷ್ಟೇ ಅಲ್ವಾ? ಇನ್ ಸ್ವಲ್ಪ ದಿನ ಆ ಅವನಿನ ನಾವ್ ಏನು ಮಾಡಕ್ಕಾಗಲ್ಲ. ಹಾಗ ಅನ್ಕೊಂಡು ಬಿಟ್ಬಿಟ್ಟಿದ್ದಕ್ಕೆ ತಲೆ ಮೇಲೆ ಕುತ್ಕೊಂಡು ನಾಟ್ಯ ಮಾಡ್ತಿರೋದು. ಅಷ್ಟಕ್ಕೂ ಅವಳು ಮನೆಗೆ ಕಾಲಿಡ್ದಾಗೆ ಏನಾದ್ರೂ ಮಾಸ್ಟರ್ ಪ್ಲಾನ್ ಮಾಡತ್ತೆ. ಅವನಿ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಹೌದು ರೀ,
ನಮ್ಮ ಮನೆಗೆ ಅತಿಥಿಯಾಗಿ ಬಂದ್ಲು. ಇವತ್ತು ಎಲ್ರಿಗಿಂತ ಮೇಲಿನ ಸ್ಥಾನದಲ್ಲಿ ಕಾಣಿಸ್ತಿದ್ದಾಳೆ. 25 ವರ್ಷಗಳ ಹಿಂದೆ ದೂರ ಆದ ಬಂಧುಗಳು ಈಗ್ಲೂ ಒಂದಾಗ್ತಿಲ್ಲ. 10 ದಿನ ಕೂಡ ತುಂಬದಿರೋ ಒಂದು ಪರಿಚಯ ಅಮ್ಮನವ್ರನ್ನ ಕಾಪಾಡೋದಿಕ್ಕೆ ತನ್ನ ಪ್ರಾಣನೇ ಪಣಕ್ಕಿಟ್ಬಿಟ್ಲು. ನನ್ನ ಚಿಕ್ಕ ಮಗ ದೊಡ್ಡ ಮಗನ ಕಾಲರ್ ಹಿಡ್ಕೊಳ್ಳೋದಕ್ಕೆ ಕಾರಣ ಅವಳಾದ್ಲು ಅಂತ ಅವಳ ಮೇಲೆ ನನಗೆ ಕೋಪ ಬಂತು. ಆದ್ರೆ ಇವಾಗ ಅವಳ ಮೇಲೆ ಗೌರವ 10ರಷ್ಟು ಜಾಸ್ತಿ ಆಯ್ತು. ಕೆಲವು ವಿಷಯಗಳಲ್ಲಿ ಅವಳು ಗೊತ್ತಿಲ್ಲದೆ ಮಾಡಿರೋ ತಪ್ಪುಗಳನ್ನ ನಾವು ಪಕ್ಕಕ್ಕಿಟ್ರೆ, ಬೇರೆ ವಿಷಯಗಳಲ್ಲಿ ತುಂಬಾ ತುಂಬಾ ಒಳ್ಳೆಯವಳ್ರಿ. ಯಾವುದೋ ಜನ್ಮದ ಅನುಬಂಧ ಈ ಜನ್ಮದಲ್ಲಿ ಒಂದಾಗಿರೋ ಹಾಗಿದೆ. ಈ ನಡುವೆ ಅವಳನ್ನ ನೋಡ್ತಿದ್ರೆ ನಮಗೆ ತುಂಬಾ ಬೇಕಾಗಿರೋ ಹುಡುಗಿ ತರ ಕಾಣಿಸ್ತಾ ಇದ್ದಾಳೆ. ನೀನ್ ಆಡಿದ ಪ್ರತಿ ಮಾತು ನಿಜ ವೇದ. ನಂದು ಕೂಡ ನಿನ್ನ ಅಭಿಪ್ರಾಯನೇ, ನಿನ್ನ ಭಾವನೆನೇ. ಭೂಮಿಲ್ ಬೆಳೆಯಾಗಿ ಹಸಿದು ಹೊಟ್ಟೆ ತುಂಬಬೇಕು ಅನ್ನೋದೇ ನಮ್ಮ ವಂಶ ಎಷ್ಟೋ ವರ್ಷಗಳಿಂದ ಈ ಆಚಾರ ಪಾಲಿಸ್ತಾ ಬಂದಿದೆ. ಆ ಭೂಮಿಗೆ ಇನ್ನೊಂದು ಹೆಸರಾಗಿರೋ ಅವನಿ ನಮ್ಮನೆಯೊಳಗೆ ಕಾಲಿಟ್ಟು ಅಮ್ಮನವ್ರಿಗಾಗಿ ಅಷ್ಟು ದೊಡ್ಡ ಸಾಹಸ ಮಾಡಿದ ಹಿಂದೆ ಸಾಕ್ಷಾತ್ ಅನ್ನಪೂರ್ಣಮ್ಮನೆ ಇದ್ದಾರೆ ಅನ್ಸುತ್ತೆ. ಏನ್ರಿ, ಇನ್ನೊಂದು 4 ದಿನ ಆದ್ಮೇಲೋ ಅಥವಾ 1 ತಿಂಗಳಾದ್ಮೇಲೋ ಅವನಿ ನಮ್ಮ ಮನೆಯಿಂದ ಹೊರಟು ಹೋಗೋದು ನನಗಿಷ್ಟ ಇಲ್ಲ ರೀ. ಅವನಿ ನಮ್ಮ ಮನೇಲಿ ಶಾಶ್ವತವಾಗಿ ಇರ್ಬೇಕು ಅಂತ ಆಸೆ ಆಗ್ತಿದೆ. ಅದು ಹೇಗೆ ಸಾಧ್ಯ ವೇದ? ನಮ್ ಜೊತೆ ಇರಿಸ್ಕೊಳ್ಳೋ ದಾರಿ ಏನಾದ್ರೂ ಇದ್ರೇನೆ ಆ ಆಸೆ ನಾವು ಇಟ್ಕೋಬಹುದು. ಇಲ್ಲಾಂದ್ರೆ ಅದು ದುರಾಸೆ ಆಗುತ್ತೆ. ಆ ದಾರಿ ಏನು ಅಂತ ಯೋಚನೆ ಮಾಡಿ. ನಮ್ ಮನೆ ವ್ಯಕ್ತಿ ಆಗದೆ ಇರೋದ್ರಿಂದ ನಮ್ ಮನೆ ಒಳಗ್ ಬರೋ ವ್ಯಕ್ತಿ ಆದ್ರೇನೆ ಶಾಶ್ವತವಾಗಿ ಅವಳಿರೋಕ್ ಸಾಧ್ಯ. ನಮ್ ಮನೆಗ್ ಬರೋ ವ್ಯಕ್ತಿ ಆಗ್ಬೇಕು ಅಂದ್ರೆ ನನಗೊಂದ್ ದಾರಿ ಕಾಣಿಸ್ತಿದೆ. ಏನದು? ನನಗನ್ಸಿದ್ದು ನಡೆದ್ರೆ ಕೋರ್ಕೊಂಡಿದ್ದು ನಿಜ ಆಗತ್ತೆ. ಅದೇನು ಅಂತ ಬೇಗ ಹೇಳುವೇದ. ಒಂದು ಸಲ ಅವನಿ ಜಾತಕನ ನೋಡೋಣವಾ? ತುಳಸಿ ಅಂತ ಜಾತಕ ಇರೋ ಹುಡುಗಿ ನಿಮ್ಮ ಮನೆಗೆ ಸೊಸೆಯಾಗಿ ಬಂದು ಅಮ್ಮನವರಿಗೆ ಪೂಜೆ ಮಾಡಬೇಕು, ನೈವೇದ್ಯ ಸಮರ್ಪಿಸಬೇಕು. ಅವನಿದು ನನ್ ಜಾತಕನೇ ಆಗಿದ್ರೆ ಆ ದೇವ್ರೇ ಅವನಿನ ನಮ್ಮ ಮನೆಗೆ ಕಳಿಸಿದ್ದಾನೆ ಅಂತ ಅನ್ಕೋಬೇಕು. ನಾವು ಕೋರ್ಕೋತಿರೋ ಜಾತಕ ಅಂತ ಗೊತ್ತಾಯ್ತು ಅನ್ಕೊಳ್ಳಿ. ಅವಾಗ ಅವನಿ ಅವರ ಅಣ್ಣ ಮುರಳಿನ ಕೇಳಿ ನಮ್ಮ ಚಿಕ್ಕ ಸೊಸೆಯಾಗಿ ಮಾಡ್ಕೋಬಹುದು. ನಿನ್ ಯೋಚನೆ ಏನೋ ಚೆನ್ನಾಗೇ ಇದೆ. ಶ್ರೀಕರ್ ಅವನಿ ಇಬ್ರು ಕ್ಲೋಸ್ ಆಗಿರೋದ್ರಿಂದ ಅವನಿ ಇಲ್ಲ ಅಂತ ಹೇಳಲ್ಲ. ಹಾಗಾದ್ರೆ ತಕ್ಷಣ ಹೋಗಿ ಅವನಿ ಜಾತಕ ತಿಳ್ಕೊಳ್ಳೋಣ. ಆತರ ಪಡೋದು ಬೇಡ. ಮೊದಲು ಅವನಿ ಹುಷಾರಾಗ್ಲಿ. ಅವಳ ಆರೋಗ್ಯ ಚೆನ್ನಾಗಿಲ್ದಿರುವಾಗ ನಾವು ಕೇಳೋದು ಚೆನ್ನಾಗಿರಲ್ಲ. ಅದು ಅಲ್ಲದೆ ಈ ಸದ್ಯದಲ್ಲಿ ಒಳ್ಳೆ ದಿನಗಳಿಲ್ಲ. ಒಳ್ಳೆ ದಿನಗಳು ಬಂದಾಗ ಒಳ್ಳೆ ಮುಹೂರ್ತ ನೋಡಿ ಕೇಳೋಣ. ನಾವು ಆಸೆ ಪಟ್ಟ ಹಾಗೆ ನಡೆದ್ರೆ ಶ್ರೀಕರ್ ಅವನಿ ಮದ್ವೆ ಮಾಡಿ ಎಲ್ರ ಬಾಯಿನೂ ಮುಚ್ಚಿಸಬಹುದು. ವಂಶಾಚಾರನ ಮತ್ತೊಂದು ತಲೆಮಾರಿಗೆ ಒಪ್ಪಿಸಬಹುದು. ದೇವ್ರೆ, ಇಂತಹ ಯೋಚನೆ ನಮ್ಗ್ಯಾಕೆ ಬಂತೋ ಗೊತ್ತಿಲ್ಲ. ನಾವು ಅನ್ಕೊಂಡಿದ್ದು ನಡೆಯೋ ಹಾಗೆ ನೋಡ್ಕೋ ಸ್ವಾಮಿ.